ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚು. ರಚನಾತ್ಮಕ ಅಂಚುಗಳನ್ನು ಹೊರತುಪಡಿಸಿ ಅಲಂಕಾರಿಕ ಅಂಚುಗಳು ಸಹ ಇದ್ದು, ಅವು ಉಡುಪುಗಳಿಗೆ ಅಥವಾ ಉತ್ಪನ್ನಗಳಿಗೆ ಒಂದು ರೀತಿಯ ಸೊಗಸು ಸೌಂದರ್ಯವನ್ನು ನೀಡುತ್ತವೆ. ಅವುಗಳಲ್ಲಿ ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚುಗಳು ಸಹ ಒಂದಾಗಿವೆ. ಈ ಅಂಚು ಒಂದು ಉಡುಪಿನಲ್ಲಿಯಾಗಲಿ ಅಥವಾ ಉತ್ಪನ್ನದಲ್ಲಾಗಲಿ ರಚನಾತ್ಮಕವಾದ ಒಂದು ಭಾಗವಾಗಿದ್ದರೂ ಸಹ ಆ ಉಡುಪಿಗೆ ಅಥವಾ ಉತ್ಪನ್ನಕ್ಕೆ ಒಂದು ರೀತಿಯ ಸೌಂದರ್ಯವನ್ನು ನೀಡುವುದು. ಈ ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚಿನ ಬಗ್ಗೆಯೇ ನಾವು ಈ ತರಗತಿಯಲ್ಲಿ ಕಲಿಯಲು ಹೊರಟಿದ್ದೇವೆ. ಉದ್ದೇಶಗಳು: ಈ ತರಗತಿಯ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳ ಬಗ್ಗೆ ಅರಿಯುವಿರಿ. ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚೊಂದನ್ನು ಗುರುತಿಸುವುದು. ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚೊಂದನ್ನು ಹೊಲಿಯುವುದು. ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚು ಎಂಬುದು ಒಂದು ವಿಧದ ಸರಳ ಅಂಚು. ಇದುವೇ ನೋಡಿ ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚು ಹೇಗೆ ಕಾಣುವುದೆಂದು. ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚೊಂದನ್ನು ಅಲಂಕಾರಿಕ ಉದ್ದೇಶಕ್ಕಾಗಿ ಅಥವಾ ಒಂದು ಹರಿದು ಹೋದ ಉಡುಪನ್ನು ಜೋಡಿಸುವ ಸಲುವಾಗಿಯೂ ಬಳಸಬಹುದು. ಈಗ ನಾವು ಈ ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚನ್ನು ಯಾವ ರೀತಿ ಮಾಡುವುದು ಎಂಬುದನ್ನು ಒಂದು ಮಾದರಿ ಸ್ಯಾಂಪಲ್ ಬಳಸಿ ನೋಡೋಣ. ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚು ಹೊಲಿಯುವ ವಿಧಾನ. ಈ ಮಾದರಿ ಸ್ಯಾಂಪಲ್ ಅನ್ನು ಹೊಲಿಯಲು ನಿಮಗೆ ಈ ಕೆಳಗಿನ ವಸ್ತುಗಳು ಬೇಕಾಗುವುದು: ಹತ್ತಿ ಅರಳೆ ಬಟ್ಟೆ, ನೇರವಾದ ರೂಲರ್, ನಮೂನೆ ಚೌಕ, ನೇರ ಪಿನ್ಗಳು, ಅಳತೆ ಟೇಪ್, ಟೇಲರ್ ಚಾಕ್ ಬಳಪ, ಬಟ್ಟೆ ಕತ್ತರಿಸುವ ಕತ್ತರಿ, ಒಂದು ಸಣ್ಣ ಕತ್ತರಿ, ತದ್ವಿರುದ್ಧ ಬಣ್ಣದ ದಾರ, ಇಸ್ತ್ರಿ ಪೆಟ್ಟಿಗೆ, ಹೊಲಿಗೆ ಯಂತ್ರ. ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚು ಹೊಲಿಯುವ ವಿಧಾನ. ಹಂತ 1: ಬಟ್ಟೆ ತುಂಡುಗಳನ್ನು ಅಳೆದು ಗುರುತಿಸಿಕೊಂಡು ಬಟ್ಟೆ ಮಾದರಿ ಸ್ಯಾಂಪಲ್ ತುಂಡುಗಳನ್ನು ಕತ್ತರಿಸಿಟ್ಟುಕೊಳ್ಳುವುದು. ಮೊದಲಿಗೆ ಒಂದು ಹತ್ತಿ ಬಟ್ಟೆಯ 2 ಪದರಗಳನ್ನು ತೆಗೆದುಕೊಳ್ಳಿ. ಅದರ ಮೇಲೆ ರೂಲರ್ ಸಹಾಯದಿಂದ 10x10 ಚೌಕದಳತೆಯ ಅಳತೆ ಮಾಡಿ. ಪ್ಯಾಟರ್ನ್ ಚೌಕವನ್ನು ಅಳತೆ ಟೇಪ್ ಮತ್ತು ಟೇಲರ್ ಚಾಕ್ ಬಳಪದ ಸಹಾಯದಿಂದ ಗುರುತಿಸಿರಿ. ಬಟ್ಟೆ ಕತ್ತರಿಸುವ ಕತ್ತರಿಯಿಂದ ಹೀಗೆ ಗುರುತಿಸಿದ ಚೌಕವನ್ನು ಕತ್ತರಿಸಿರಿ. ಆನಂತರ 10x10 ಚೌಕದಿಂದ ಮತ್ತೊಂದು 4x4 ಅಳತೆಯ ಚೌಕವನ್ನು ಕತ್ತರಿಸಿಕೊಳ್ಳಿ. ಈ ಚೌಕವನ್ನು ಬದಲಾಯಿಸಿಕೊಳ್ಳುವ ಸಲುವಾಗಿ ಮತ್ತೊಂದು ಬಟ್ಟೆಯಿಂದ 5x5 ಅಳತೆಯ ಚೌಕವನ್ನು ಕತ್ತರಿಸಿಕೊಳ್ಳುವುದು. ಅಂದರೆ 4x4 ಅಳತೆಗೆ ಹೆಚ್ಚುವರಿ 1 ಸೀಮ್ ಅಲವೆನ್ಸ್ನಷ್ಟು ಸೇರಿಸಿ. ಹಂತ 2: ಬಟ್ಟೆ ಅಂಚು ದೂರವನ್ನು ಗುರುತಿಸಿಕೊಳ್ಳುವುದು. ಒಂದು ಮಾದರಿ ಸ್ಕ್ವೇರ್ ಅಳತೆ ಟೇಪ್ ಮತ್ತು ಟೇಲರ್ ಚಾಕ್ ಬಳಪದ ಸಹಾಯದಿಂದ ದೊಡ್ಡ ಅಳತೆಯ ಭಾಗದಿಂದ ಕತ್ತರಿಸಿದ ಬಟ್ಟೆಯ ಕೊನೆಯುದ್ದಕ್ಕೆ 1/2 ಅಳತೆಯ ಅಂಚು ದೂರ ಅಳೆದು ಗುರುತಿಸಿಕೊಳ್ಳಿ. ಈಗ ನಾವು ದೊಡ್ಡ ತುಂಡನ್ನು ಚಿಕ್ಕ ಚೌಕದ ಮೇಲೆ ಅದರ ಸರಿಯಾದ ಬದಿ ಒಟ್ಟಾಗಿರುವಂತೆ ಇರಿಸಿ ಮೇಲ್ಭಾಗದಲ್ಲಿ ಗುರುತಿಸಲಾದ ಬಟ್ಟೆಯಂಚು ದೂರವನ್ನು ಇರಿಸಿ. ಇವೆರಡನ್ನೂ ಒಟ್ಟಾಗಿ ಪಿನ್ ಹಾಕಿಡಿ. ಹಂತ 3: ಬಟ್ಟೆಯಂಚನ್ನು ಹೊಲಿಯುವುದು. ಈಗ ನಾವು ಹೊಲಿಗೆಯನ್ನು ಪ್ರಾರಂಭಿಸುವುದು. ಬಟ್ಟೆ ಅಂಚುಗಳು ಬಿಟ್ಟು ಹೋಗದಿರುವಂತೆ ಆಗಲು ರಿವರ್ಸ್ ಹೊಲಿಗೆ ಲಿವರ್ನ ಹಿಂಬದಿಯನ್ನು ಒತ್ತಿ ಹಿಡಿದು ಹಿಮ್ಮುಖ ಹೊಲಿಗೆಯನ್ನು ಪ್ರಾರಂಭಿಸಿ. ರಿವರ್ಸ್ ಹೊಲಿಗೆ ಗುಂಡಿ ಬಿಟ್ಟು
ಆರಂಭದ ಅಂಚಿನ ರೇಖೆಯುದ್ದಕ್ಕೂ ಕಾರ್ನರ್ಗಳು ಒಂದಕ್ಕೊಂದು ಸೇರುವವರೆಗೆ ಸಾಮಾನ್ಯ ಉದ್ದದ ಹೊಲಿಗೆಯಂತೆ ಹೊಲಿಗೆ ಮಾಡಿ. ಹಂತ 4. ಒಳಸೇರಿಸಲ್ಪಟ್ಟ ಕಾರ್ನರ್ಗಳನ್ನು ಹೊಲಿಯುವುದು. ಸೂಜಿಯನ್ನು ಕೆಳಗಿರಿಸಿ ಪ್ರೆಸರ್ಸ್ ಫೂಟ್ ಅನ್ನು ಮೇಲಕ್ಕೆತ್ತಿ. ಆನಂತರ ಸಣ್ಣ ಕತ್ತರಿಯಿಂದ ಮೇಲಿನ ಬಟ್ಟೆ ತುಂಡನ್ನು ಓರೆಯಾಗಿ ಸೂಜಿಯ ಬಟ್ಟೆಯನ್ನು ತೋರುತ್ತಿರುವ ಸ್ಥಳದಿಂದ 1 ಮಿಲಿಮೀಟರ್ ಮೇಲಕ್ಕೆ ಕತ್ತರಿಸಿ. ತಳಬದಿಯ ಬಟ್ಟೆಯ ತುಂಡನ್ನು ಹಿಡಿದಿಟ್ಟುಕೊಂಡಿರುವಾಗ ಮೇಲಿನ ಮತ್ತು ಕೆಳಗಿನ ತುಂಡುಗಳನ್ನು ಬೇರ್ಪಡಿಸಿ ದೊಡ್ಡ ತುಂಡಿನ ಬಟ್ಟೆಯ ಮೇಲೆ ಗುರುತಿಸಲಾಗಿರುವ ಅಂಚು ದೂರ ಚೌಕದ ಇತರೆ ಅಂಚಿನೊಂದಿಗೆ ಹೊಂದಿಕೊಂಡಿರುವಂತೆ ನೋಡಿಕೊಂಡು ಆ ಬದಿಯಲ್ಲಿ ಹೊಲಿಗೆಯನ್ನು ಮಾಡುವುದು. ಬಟ್ಟೆಗಳನ್ನು ಬೇರ್ಪಡಿಸುವಾಗ ಹಾಗೂ ಹೊಲಿಗೆಯನ್ನು ಪ್ರಾರಂಭಿಸುವ ಮುನ್ನ ಬಟ್ಟೆಯ ಉಬ್ಬು ತಗ್ಗುಗಳು ಹೊಲಿಗೆ ಸೂಜಿಯ ದಾರಿ ಬಾರದಂತೆ ಖಚಿತಪಡಿಸಿಕೊಂಡು ಹೊಲಿಯುವುದರಿಂದ ನಿಮಗೆ ಒಂದು ಮೃದುವಾದ ಕಾರ್ನರ್ ದೊರೆಯುವುದು. ಸಣ್ಣ ಕತ್ತರಿಯಿಂದ ದಾರವನ್ನು ಕತ್ತರಿಸಿ ಅಳವಡಿಸಲಾದ ನೇರ ಪಿನ್ಗಳನ್ನು ಹೊರತೆಗೆಯಿರಿ. ಹಂತ 5. ಅಂಚನ್ನು ಒತ್ತಿ ಹಿಡಿಯುವುದು. ಅಂಚನ್ನು ಹೊರತೆಗೆದು ಇಸ್ತ್ರಪೆಟ್ಟಿಗೆಯಿಂದ ಚೆನ್ನಾಗಿ ಒತ್ತುವುದು. ಅಂತಿಮವಾಗಿ ಒಳಸೇರಿಸಲ್ಪಟ್ಟ ಕಾರ್ನರ್ಗಳುಳ್ಳ ಅಂಚಿನ ನಿಮ್ಮ ಮಾದರಿ ಸ್ಯಾಂಪಲ್ ಸಿದ್ಧವಾಗಿರುವುದು. ನೀವು ಇಲ್ಲಿ ಗಮನಿಸಬೇಕಾಗಿರುವುದೇನೆಂದರೆ, ನಾವು ಇಲ್ಲಿ ಪ್ರದರ್ಶಿಕೆಯ ಉದ್ದೇಶದಿಂದ ಕೇವಲ ವಿಭಿನ್ನ ಬಣ್ಣದ ದಾರವನ್ನು ಬಳಸಿದ್ದೇವೆ, ಏಕೆಂದರೆ ಹೊಲಿಗೆಯು ಎದ್ದು ಕಾಣಲಿ ಎಂದು. ಇಲ್ಲದಿದ್ದರೆ ಸಾಮಾನ್ಯವಾಗಿ ಯಾರೊಬ್ಬರೂ ಸಹ ಬಟ್ಟೆಗೆ ಹೋಲುವ ಬಣ್ಣದ ದಾರವನ್ನು ಈ ಸಲುವಾಗಿ ಬಳಸುವರು. ಇದರೊಂದಿಗೆ ನಾವು ಈ ತರಗತಿಯ ಮುಕ್ತಾಯಕ್ಕೆ ತಲುಪಿದೆವು. ಈ ತರಗತಿಯಲ್ಲಿ ನಾವು ಏನೊಂದು ಕಲಿತೆವು ಎಂಬುದನ್ನು ಮರುನೆನಪಿಸಿಕೊಳ್ಳೋಣ. ಒಳಸೇರಿಸಲ್ಪಟ್ಟ ಕಾರ್ನರ್ಗಳುಳ್ಳ ಅಂಚನ್ನು ಅಲಂಕಾರಿಕ ಉದ್ದೇಶಗಳಿಗಾಗಿಯೂ ಅಥವಾ ಒಂದು ಹರಿದು ಹೋಗಿರುವ ಬಟ್ಟೆಯನ್ನು ಸರಿಪಡಿಸುವ ಸಲುವಾಗಿಯೂ ಬಳಸಬಹುದು. ಒಳಸೇರಿಸಲ್ಪಟ್ಟ ಕಾರ್ನರ್ಗಳುಳ್ಳ ಅಂಚನ್ನು ಹೊಲಿಯುವ ವಿಧಾನ. ಮತ್ತೊಮ್ಮೆ ಇದರ ಮೂಲಭೂತ ಹಂತಗಳನ್ನು ನೋಡೋಣ. ಹಂತ 1. ಬಟ್ಟೆ ತುಂಡುಗಳನ್ನು ಅಳೆದು ಗುರುತಿಸಿಕೊಂಡು ಬಟ್ಟೆ ಮಾದರಿ ಸ್ಯಾಂಪಲ್ ತುಂಡುಗಳನ್ನು ಕತ್ತರಿಸಿಟ್ಟುಕೊಳ್ಳುವುದು. ಹಂತ 2. ಬಟ್ಟೆ ಅಂಚು ದೂರವನ್ನು ಗುರುತಿಸಿಕೊಳ್ಳುವುದು. ಹಂತ 3. ಬಟ್ಟೆ ಅಂಚನ್ನು ಹೊಲಿಯುವುದು. ಹಂತ 4. ಒಳಸೇರಿಸಲ್ಪಟ್ಟ ಕಾರ್ನರ್ಗಳನ್ನು ಹೊಲಿಯುವುದು. ಹಂತ 5. ಅಂಚನ್ನು ಒತ್ತಿ ಹಿಡಿಯುವುದು. ಇದುವೇ ನೋಡಿ ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚು ಎಂಬುದು. ಈ ರೀತಿ ನೀವು ಒಳಸೇರಿಸಲ್ಪಟ್ಟ ಕಾರ್ನರ್ ಅಂಚುಗಳ ಬಗ್ಗೆ ಎಲ್ಲವನ್ನೂ ಕಲಿತಿರಿ. ಮುಂದಿನ ತರಗತಿಯಲ್ಲಿ ನಾವು ಸರಳವಾದ ಪೈಪಿಂಗ್ ಬಗ್ಗೆ ಕಲಿಯುವೆವು.